ನೀರಿನ ಕೊಳದಲ್ಲಿ ಗೃಹಿಣಿಯ ಮೃತದೇಹ ಪತ್ತೆಯಾಗಿದೆ. ಗೃಹಿಣಿ ಪೋಷಕರಿಂದ ಈಗ ಗಂಡನ ವಿರುದ್ಧ ಕೊಲೆಯ ಆರೋಪವನ್ನು ಮಾಡಲಾಗ್ತಾ ಇದೆ. ನೀರಿನ ಕೊಳದಲ್ಲಿ ಗೃಹಿಣಿಯ ಮೃತದೇಹ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಆ ಗೃಹಿಣಿಯ ಪೋಷಕರು ಗಂಡನ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಕೊಲೆ ಅಂತ. ಮಂಡ್ಯ ಜಿಲ್ಲೆಯ ಜವನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. 24 ವರ್ಷದ ನಾಗವೇಣಿ ಮೃತ ದುರ್ದೈವ. ಜವನಹಳ್ಳಿಯ ಬ್ಯಾಟೇಗೌಡನ ಜೊತೆ ನಾಗವೇಣಿ ಮದುವೆ ಆಗಿತ್ತು. ಇಷ್ಟಪಟ್ಟು ಆದಂತಹ ಮದುವೆ. ಈಗ ವರದಕ್ಷಿಣೆ ಕಿರುಕುಳ ನೀಡಿ ಕೊಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಆ ಗೃಹಿಣಿಯ ಪೋಷಕರು ಮಾಡ್ತಾ ಇದ್ದಾರೆ. ಮೃತದೇಹ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಪೋಷಕರ ಕ್ರಂದನ ಸಹಜವಾಗಿ ಮುಗಿಲು ಮುಟ್ಟಿದೆ. ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಪತಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ, ಎಫ್ಐಆರ್ ಆಗಿದೆ. ಮೃತದೇಹವನ್ನ ಈಗ ಹೊರ ತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳಿಸುವಂತಹ ಮುಂದಿನ ಪ್ರಕ್ರಿಯೆಗಳು ನಡೀತಾ ಇದೆ. ಮೃತ ದುರ್ದೈವಿ ನಾಗವೇಣಿಯ ಫೋಟೋ ನೋಡ್ತಾ ಇದ್ದೀವಿ. ಇವತ್ತೊಂದು ಕಡೆ ಸಾವಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಕೊಳದಲ್ಲಿ ಸಿಕ್ಕಿರುವಂತಹ ಮೃತದೇಹ ಇದು ಕೊಲೆ ಅಂತ ಆ ಗೃಹಿಣಿಯ ಪೋಷಕರು, ತಂದೆ ತಾಯಿಗಳು ಆರೋಪವನ್ನ ಆಕೆಯ ಗಂಡನ ಮೇಲೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಮಗಳಿಗೆ ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಾ ಇದ್ರು ಅಂತ ಆರೋಪವನ್ನ ಮಾಡಿರೋದು. ಆ ವರದಕ್ಷಿಣೆ ಕಿರುಕುಳ ತಾಳಲಾರದೆ ಈ ರೀತಿಯಾಗಿ ಆಗಿರಬಹುದು, ಅವರೇ ಕೊಲೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಕೊಲೆಯಾಗಿದೆ. ನಾಗಮಣಿ ಬನ್ನಂಗಾಡಿಯಿಂದ ಈಗ 6 ವರ್ಷದಿಂದ ಮದುವೆ ಮಾಡಿಕೊಟ್ಟಿದ್ದು. ಮದುವೆ ಮಾಡಿ ಕೊಟ್ಟಿದ್ದವಿಂದ 1 ವರ್ಷದವಿಂದಲೂ ಸ್ಟಾರ್ಟಿಂದು ಪ್ರಾರಬ್ಧ. ಆ ಮಗುವ ಚೆನ್ನಾಗಿ ಮಾಡಿಕೊಳ್ಳಂಗಿಲ್ಲ. ಪಾಪ ಇವನು ಹುಡುಗ ಅಪ್ಪ, ಆ ಹುಡುಗಿ ಅಪ್ಪ ನನಗೆ ಭಾಳ ತೊಂದರೆ ಕೊಡ್ತಾವನೆ ಅಂದಾಗ ಬರೋದು, ಊರಿಗೆ ಕರ್ಕೋಗೋದು, ತಿರ್ಗಾ ತಂದುಬಿಡೋದು. ನಾನೂ ನ್ಯಾಯಕ್ಕೆ ಬಂದಿದ್ದೆ ಒಂದು ಸಲ. ಊರಿನವ್ರು ಒಂದು 2-3 ಜನ ಸೇರಿಸ್ಕೊಂಡು ಸುಮಾರು ಒಂದು 16-17 ನ್ಯಾಯ ಮಾಡಿದ್ದೀವಿ. ಯಾವ ನ್ಯಾಯಕ್ಕೂ ಅವ್ನು ತಪ್ಪಿಸ್ಕೊಬಿಡ್ತಿದ್ದ, ಕದ್ದೊಂಟೋಯ್ತಿದ್ದ ನ್ಯಾಯಕ್ಕೆ. ಹೊಡೆದ್ಬಿಡೋದು ರಾತ್ರಿ ಹೊತ್ತು, ಹುಡುಗಿ ಕೆಡಗ್ಬಿಡೋದು. ನಾವು ನ್ಯಾಯಕ್ಕೆ ಬೆಳಿಗ್ಗೆ ಬರ್ತೀವಿ ಅಂದರೆ ಅವ್ನು ಕದ್ದೊಂಟೋಗೋದು, ನಮ್ಮ ಕೈಗೆ ಸಿಗ್ತಿರಲಿಲ್ಲ. ಇದು ಕಂಟಿನ್ಯೂ ಆಗೋಗಿತ್ತು. ಆದಮೇಲೆ ಮೊನ್ನೆ ರಾತ್ರಿ ಬೆಳಗಿನ ಜಾವ ನೆನ್ನೆ ಆ ಹುಡುಗಿಯ ಕೊಲೆ ಮಾಡಿ ತಗೊಂಡೋಗಿ ಬಾವಿಗಳಿಗೆ ಹಾಕ್ಬಿಟ್ಟು ಅವಳು ನಾವು ಮದುವೆ ಮಾಡ್ದೋ ಇಷ್ಟಪಟ್ಕೊಂಡಿದ್ರು. ನಾವು 100 ಗ್ರಾಮ್ ಚಿನ್ನ 80 ಗ್ರಾಮ್ ಚಿನ್ನ ಕೊಟ್ಟು 100 ಗ್ರಾಮ್ 60,000 ರೂಪಾಯಿ ದುಡ್ಡು ಕೊಟ್ಟು ಆಮೇಲೆ ಇವಾಗ ಇಲ್ಲಿವರೆಗೂ ಮದುವೆ ಆಯ್ತವಿಂದು ಬಟ್ಟೆ ಬರೆ ಉಣ್ಣೋದು ತಿನ್ನೋದು ಎಲ್ಲನೂ ಒತ್ಕೊಬಂದು ಕೊಡ್ತಿದ್ದ. ಅವ್ನ ಮನೆಗೆ ಏನು ತಂದು ಕೊಡ್ತಿದ್ದಿಲ್ಲ, ಇಷ್ಟು ಉದ್ದ ತರಕಾರಿ ಸುದ್ದ ತಂದು ಕೊಡ್ತಿದ್ದಿಲ್ಲ. ಎಲ್ಲ ಮನೆ ಕಂಡ ಮೇಲೆ ನನ್ನ ಮಗಳ ಹೊಡೆದ್ಬಿಟ್ಟು ಕಾವಲಿಗೆ ಹಾಕ್ಬಿಟ್ಟು ಆ ರುದ್ರೇಸ್ನ ಎತ್ತು ಮುಂಡಿಯಾಗನ ಮಡಿಕೊಂಡು ಆ ರುದ್ರೇಸ ಎಲ್ಲ ಸೇರ್ಕೊಂಡು ಒಂದು 5 ಜನ ಕೊಲೆ ಮಾಡಿ ನನ್ನ ಮಗಳ ಹಾಕಿದ್ಲು. ಇನ್ನೂ ಇಷ್ಟೊಂದು ಚಿನ್ನ ಇಸ್ಕೊಬ ನಾವು ಕೇಳ್ದಾಗ ಎಲ್ಲ ಕೊಡ್ತಿದ್ದೋ. ನನ್ನ ಮಗಳು ಚೆನ್ನಾಗಿರಲಿ ಅಂತ ನಾವು ಬಡವರು, ನೀನು ಚೆನ್ನಾಗಿ ಇರಿ. ಪೋಷಕರ ಆಕ್ರೋಶ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಮೃತ ಯುವತಿಯ ಗೃಹಿಣಿಯ ಪೋಷಕರು ಹೇಳ್ತಾ ಇರೋದು ವರದಕ್ಷಿಣೆ ಕಿರುಕುಳ ಇತ್ತು ನನ್ನ ಮಗಳಿಗೆ ಅಂತ ಬಹಳ ದಿನಗಳಿಂದ. ಈಗ ಆ ಪತಿ, ಈಕೆಯ ಗಂಡನ ಮನೆಯವರು ಏನು ಹೇಳ್ತಾ ಇದ್ದಾರೆ? ಅವರನ್ನು ವಶಕ್ಕೆ ಪಡೆಯಲಾಗಿದೆ ಹೇಗೆ? ಅರುಣ್, ಏನು ನಾಗವೇಣಿ ಮೃತಪಟ್ಟಿದ್ದಾಳೆ, ಆಕೆಯ ಗಂಡ ಬ್ಯಾಟಿಗೇಗೌಡ ಆಕೆಯನ್ನ ಹೊಡೆದು ಕೊಂದಿದ್ದಾನೆ ಅನ್ನುವಂತಹ ಆರೋಪವನ್ನ ನಾಗವೇಣಿಯ ಕುಟುಂಬಸ್ಥರು ಈಗ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಪತಿಯನ್ನ ಇನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿಲ್ಲ. ಜೊತೆಗೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡ ನಂತರವಷ್ಟೇ ಸತ್ಯ ಹೊರಬರುವಂತದ್ದು. ಸದ್ಯಕ್ಕೆ ಪ್ರಾಥಮಿಕವಾಗಿ ಪೊಲೀಸರು ಯಾವ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ನಾಗವೇಣಿಯದ್ದು ಕೊಲೆಯ ಅಥವಾ ಆತ್ಮಹತ್ಯೆಯ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಸಂಜೆ ಜವನಹಳ್ಳಿಯ ಕೊಳದಲ್ಲಿ ನಾಗವೇಣಿಯ ಮೃತದೇಹ ಪತ್ತೆಯಾಗಿತ್ತು. ಪತ್ತೆಯಾದಂತಹ ಸಂದರ್ಭದಲ್ಲಿ ಒಂದಷ್ಟು ಗಾಯಗಳು ಆಕೆಯ ಮೇಲಿತ್ತು. ಹೀಗಾಗಿ ಪ್ರಾಥಮಿಕ ದೂರನ್ನ ಕೂಡ ಸ್ವೀಕರಿಸಿ ಪೊಲೀಸರು ತನಿಖೆಯನ್ನ ಆರಂಭಿಸಿರುವಂತದ್ದು. ಒಂದು ಮೂಲಗಳ ಪ್ರಕಾರ ಪೊಲೀಸರ ತನಿಖೆಯಲ್ಲಿ ಇದು ಮರ್ಡರ್ ಅನ್ನುವಂಥದ್ದು ಅಂಶ ಬೆಳಕಿಗೆ ಬರ್ತಾ ಇರುವಂತದ್ದು. ಹೀಗಾಗಿ ನ್ಯೂಸ್ 18ಗೆ ಮಾಹಿತಿಯನ್ನ ಪೊಲೀಸರು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಪ್ರಕರಣವನ್ನ ದಾಖಲಿಸಿಕೊಂಡಂತ ಪೊಲೀಸರು ತನಿಖೆ ಅಂದ್ರೆ ಮತ್ತಷ್ಟು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅಂದ್ರೆ ನಾಗವೇಣಿಯ ಪತಿ ಕುಟುಂಬದವರೇ ಏನಾದ್ರು ಮಾಡಿದ್ದಾರಾ ಅಥವಾ ನಾಗವೇಣಿಯ ಪತಿ ಏನಾದ್ರು ಹಲ್ಲೆಯನ್ನ ಮಾಡಿ ಆಕೆಯನ್ನ ಕೊಂದು ಆನಂತರ ಕೊಳದಲ್ಲಿ ಹಾಕಿದ್ದಾನ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇತ್ತ ನಾಗವೇಣಿ ಕುಟುಂಬದವರು ಕೂಡ ಗಂಡ ಬ್ಯಾಟಿಗೇಗೌಡ ಏನಿದ್ದಾನೆ ಆತನೇ ಆಕೆಯನ್ನ ಹೊಡೆದುಕೊಂಡಿರುವಂತ ಆರೋಪವನ್ನ ಅವರು ಕೂಡ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.